ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ವಿಶೇಷ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಪಾಕಿಸ್ತಾನದ ವಿರುದ್ಧ ಭಾರತ ಸಾರಿದ ಸಮರದ ಭಾಗವಾಗಿ ಭಾರತದ ವಾಯುಪಡೆಯ ಶಕ್ತಿ ಸಾಮರ್ಥ್ಯ ಎಂಥದ್ದು ಅನ್ನೋದು ಇಡೀ ವಿಶ್ವದ ಮುಂದೆನೇ ಅನಾವರಣವಾಗಿದೆ. ಅದರಲ್ಲೂ ಈ ಮಾಡರ್ನ್ ವಾರ್ಫೇರ್ ಅಂದರೆ ಆಧುನಿಕ ಯುದ್ಧದ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸೋದೇ ಆಯಾ ದೇಶದ ವಾಯುಪಡೆ. ಅದರಲ್ಲೂ ಭಾರತದ ವಾಯುಪಡೆ ಅತ್ಯಂತ ಸುಭದ್ರವಾಗಿದೆ, ಬಲಿಷ್ಠವಾಗಿದೆ ಅನ್ನೋದಕ್ಕೆ ನಾನಾಗಲೇ ಹೇಳಿದಾಗೆ ಪಾಕಿಸ್ತಾನದ ವಿರುದ್ಧದ ಸಮರದಲ್ಲಿ ಒಂದು ಬೆಸ್ಟ್ ಎಕ್ಸಾಂಪಲ್ ಸಿಕ್ಕಿದೆ. ಕೇವಲ ನಮ್ಮ ದೇಶದ ವಾಯು ಸ್ಪೇಸ್ನಲ್ಲಿ ನಿಂತೇನೆ ಪಾಕಿಸ್ತಾನದ ಪ್ರಮುಖ ನೆಲೆಗಳನ್ನು ಹೊಡೆದು ಉರುಳಿಸುವ, ಅಂದರೆ ಪಾಕಿಸ್ತಾನದ ಭೂಪ್ರದೇಶದ ಒಳಗೆ ಹೋಗ್ದಲೇನೆ ಭಾರತದ ಗಡಿ ಒಳಗೆ ನಿಂತು ಪಾಕಿಸ್ತಾನದಲ್ಲಿದ್ದ ಟಾರ್ಗೆಟ್ ಅನ್ನ ಹೊಡೆದು ಹಾಕುವ ಸಾಮರ್ಥ್ಯ ನಮ್ಮ ಹೆಮ್ಮೆಯ ವಾಯುಪಡೆಗೆ ಇದೆ ಅನ್ನೋದು ಕೂಡ ಗೊತ್ತಾಗಿದೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಚೀನಾ, ಟರ್ಕಿ ನಿರ್ಮಿತ ಯುದ್ಧೋಪಕರಣಗಳನ್ನ ಕೂಡ ಭಾರತದ ವಾಯುಪಡೆ ಅತ್ಯಂತ ಯಶಸ್ವಿಯಾಗಿ ನಿರ್ನಾಮ ಮಾಡಿ ಹಾಕಿದೆ. ಅಲ್ಲಿಗೆ ಈ ಎರಡೂ ದೇಶಗಳಿಗಿಂತ, ಜೊತೆಗೆ ಪಾಕಿಸ್ತಾನಕ್ಕಿಂತ ಭಾರತದ ವಾಯುಪಡೆ ಅತ್ಯಂತ ಪ್ರಬಲವಾಗಿದೆ ಅನ್ನೋದು ಸಾಬೀತಾಗಿ ಹೋಗಿದೆ. ಇಂಥ ಬಲಿಷ್ಠವಾದ ಭಾರತೀಯ ವಾಯುಪಡೆಯ ಶಕ್ತಿ ಸಾಮರ್ಥ್ಯ ಮತ್ತಷ್ಟು ಹೆಚ್ಚು ಮಾಡೋ ಇರಾದೆ ಭಾರತ ಸರ್ಕಾರಕ್ಕಿದ್ದೇ ಇದೆ. ಹೀಗಾಗಿ ಆದಷ್ಟು ಆತ್ಮನಿರ್ಭರತೆಯ ಕಡೆ ಗಮನ ಕೊಡ್ತಾ, ಅಂದರೆ ವಿದೇಶಗಳಿಂದ ಯುದ್ಧೋಪಕರಣಗಳನ್ನು, ಹಾಗೆ ಫೈಟರ್ ಜೆಟ್ಗಳನ್ನು, ಮಿಸೈಲ್ಗಳನ್ನು ಇದನ್ನು ಖರೀದಿ ಮಾಡೋದನ್ನು ಕಡಿಮೆ ಮಾಡ್ತಾ ಆದಷ್ಟು ಭಾರತೀಯ ವಾಯುಪಡೆಗೆ, ಸೇನಾಪಡೆಗೆ ಬೇಕಾಗಿರುವ ಯುದ್ಧ ಶಸ್ತ್ರಾಸ್ತ್ರಗಳನ್ನು ನಮ್ಮಲ್ಲೇ ತಯಾರು ಮಾಡಬೇಕು ಅನ್ನೋ ಪ್ರಯತ್ನ ಅವಿರತವಾಗಿ ನಡೀತಲೇ ಇದೆ. ಆತ್ಮನಿರ್ಭರತೆಯ ಭಾಗವಾಗಿ ಭಾರತ ಇದೀಗ ಮತ್ತೊಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ರಫೇಲ್ ಯುದ್ಧ ವಿಮಾನ ಈ ಬಾರಿಯ ಪಾಕಿಸ್ತಾನದ ವಿರುದ್ಧದ ಸಮರದಲ್ಲೂ ಕೂಡ ರಫೇಲ್ ಫೈಟರ್ ಜೆಟ್ಗಳು ಬಹಳ ಚರ್ಚಿತವಾಯಿತು. ಇದೇ ಯುದ್ಧ ವಿಮಾನಗಳನ್ನು ಬಳಸಿಕೊಂಡು ಪಾಕಿಸ್ತಾನದ ಪ್ರಮುಖ ಏರ್ಬೇಸ್ಗಳನ್ನು ಭಾರತ ಹೊಡೆದುಹಾಕಿದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಪಾಕಿಸ್ತಾನದ ಕಡೆಯಿಂದ ಬಂದ ವಾದ, ನಾವು ಕೂಡ ಭಾರತದಿಂದ ಬಂದಂಥ ರಫೇಲ್ಗಳನ್ನು ಹೊಡೆದು ಹಾಕಿದ್ದೀವಿ, ರಫೇಲ್ಗಳನ್ನು ನಾವು ನಿರ್ನಾಮ ಮಾಡಿದ್ದೀವಿ ಅಂತ ಹೇಳಿ. ಸ್ವಲ್ಪ ಚಿಕ್ಕ ಪುಟ್ಟ ಘಾಸಿ ಆಗಿದೆ ಅನ್ನೋದನ್ನ ಭಾರತೀಯ ಸೇನೆ ಒಪ್ಕೊಂಡಿದೆಯಾದರೂ ಕೂಡ ನಿಜಕ್ಕೂ ರಫೇಲ್ಗೆ ಹಾನಿ ಆಯ್ತಾ ಅನ್ನೋ ಪ್ರಶ್ನೆಗೆ ಈ ಕ್ಷಣದವರೆಗೆ ಅಧಿಕೃತವಾದ ಉತ್ತರ ಇಲ್ಲ. ಆದರೆ ಈ ಸಂಘರ್ಷಗಳು ನಡೀತಿದ್ದ ಸಂದರ್ಭದಲ್ಲೇನೆ ನಮ್ಮ ವಾಯುಪಡೆ ಪ್ರೆಸ್ ಮೀಟ್ ಮಾಡುವಾಗ ಬಹಳ ಕ್ಲಿಯರ್ ಕಟ್ ಆಗಿ ಹೋಗಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದೆ. ಯಾವುದೇ ಒಬ್ಬ ಪೈಲಟ್ ಕೂಡ ಜೀವಕ್ಕೆ ಹಾನಿಯಾಗದೆ ಸೇಫ್ ಆಗಿ ವಾಪಸ್ ಬಂದಿದ್ದಾರೆ ಭಾರತಕ್ಕೆ ಅಂತ ಹೇಳೋ ಮೂಲಕ ಸಾವು ನೋವಾಗಿಲ್ಲ, ಹಾಗೆ ಯುದ್ಧ ವಿಮಾನಗಳನ್ನು ನಾವು ಹೊಡೆದೇ ಹಾಕಿದ್ದೀವಿ ಅನ್ನೋ ಪಾಕಿಸ್ತಾನದ ವಾದಕ್ಕೂ ಕೂಡ ಅಷ್ಟೇನು ಪುಷ್ಟಿ ಇಲ್ಲ ಅನ್ನೋದಂತೂ ಕ್ಲಿಯರ್ ಆಗಿದೆ. ಈ ರಫೇಲ್ ಯುದ್ಧ ವಿಮಾನ ಅತ್ಯಂತ ಪರಿಣಾಮಕಾರಿಯಾಗಿ ಕೊಟ್ಟ ಟಾರ್ಗೆಟ್ ಅನ್ನ ಕಂಪ್ಲೀಟ್ ಆಗಿ ರೀಚ್ ಆಗಿ ವಾಪಸ್ ಬರುವ ಸಾಮರ್ಥ್ಯ ಇರುವ, ಹಾಗೆ ಶತ್ರುಪಾಳ್ಯದ ವಾಯುಪಡೆಯ ಎದೆಯಲ್ಲಿ ನಡುಕ ಹುಟ್ಟಿಸುವಂತಹ ಘಾತಕ ಯುದ್ಧ ವಿಮಾನ ಅನ್ನೋದ್ರಲ್ಲಿ ಎರಡೇ ಮಾತೇ ಇಲ್ಲ. ಹೀಗಾಗಿಯೇ ಭಾರತ ಫ್ರಾನ್ಸ್ನ ದಸಾಲ್ಟ್ ಏವಿಯೇಷನ್ ಸಂಸ್ಥೆಯ ಜೊತೆಗೆ ಒಪ್ಪಂದ ಮಾಡಿಕೊಂಡು ಈಗ ಆಲ್ರೆಡಿ 30ಕ್ಕೂ ಹೆಚ್ಚು, ಟು ಬಿ ಪ್ರಿಸೈಸ್ 36 ಫೈಟರ್ ಜೆಟ್ಗಳನ್ನು ಖರೀದಿ ಮಾಡಿಯಾಗಿದೆ. ಈ 36 ರಫೇಲ್ ಯುದ್ಧ ವಿಮಾನಗಳನ್ನು 2 ಸ್ಕ್ವಾಡ್ರನ್ಗಳಾಗಿ ವಿಂಗಡಿಸಿ, ಎರಡನ್ನೂ ಕೂಡ ಒಂದು ಕಡೆ ಪಾಕಿಸ್ತಾನ, ಮತ್ತೊಂದು ಕಡೆಯಲ್ಲಿ ಚೀನಾ, ಯಾವುದೇ ಕಡೆಯಿಂದ ಆಕ್ರಮಣ ಆದರೂ ಕೂಡ ಅದನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಬೇಕಾದ ಪರಿಸ್ಥಿತಿಯಲ್ಲಿ ಎರಡೂ ಏರ್ಬೇಸ್ಗಳಲ್ಲೂ ಕೂಡ ರಫೇಲ್ಗಳನ್ನು ಯುದ್ಧ ಸನ್ನದ್ಧವಾಗಿ ಇರಿಸಿದೆ. ಆದರೆ ಈ 36 ಫೈಟರ್ ಜೆಟ್ಗಳು ಕೂಡ ನಾವು ಖರೀದಿ ಮಾಡಿದ್ದು ಫ್ರಾನ್ಸ್ನಿಂದ, ದಸಾಲ್ಟ್ ಏವಿಯೇಷನ್ ಸಂಸ್ಥೆಯಿಂದ. ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಆತ್ಮನಿರ್ಭರತೆಯ ಭಾಗವಾಗಿ ಭಾರತ ಇದೀಗ ಮತ್ತೊಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಇನ್ಮುಂದೆ ರಫೇಲ್ ಯುದ್ಧ ವಿಮಾನದ ಕೆಲ ಅತ್ಯಂತ ಪ್ರಮುಖವಾದ ಭಾಗಗಳು ಭಾರತದಲ್ಲೇ ನಿರ್ಮಾಣ ಆಗತ್ತೆ ಅನ್ನೋ ಶುಭ ಸಮಾಚಾರ ಇದೀಗ ಹೊರಬಿದ್ದಿದೆ. ಇತ್ತೀಚೆಗಷ್ಟೇ ನಡೆದಂತಹ ಒಪ್ಪಂದ ಇದು. ದಸಾಲ್ಟ್ ಏವಿಯೇಷನ್, ಫ್ರಾನ್ಸ್ನ ದಸಾಲ್ಟ್ ಏವಿಯೇಷನ್ ಹಾಗೆ ಭಾರತದ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್, ಈ ಸಂಸ್ಥೆಗಳ ನಡುವೆ 4 ಪ್ರೊಡಕ್ಷನ್ ಟ್ರಾನ್ಸ್ಫರ್ ಅಗ್ರಿಮೆಂಟ್ ಆಗಿದೆ. ಈ ಅಗ್ರಿಮೆಂಟ್ನ ಭಾಗವಾಗಿ ರಫೇಲ್ ಯುದ್ಧ ವಿಮಾನದ ಫ್ಯೂಸಲೇಜ್, ಅಂದರೆ ಯುದ್ಧದ ಹೊರಭಾಗ ಏನಿರುತ್ತೆ ಅದನ್ನು ನಿರ್ಮಾಣ ಮಾಡಲಿಕ್ಕೆ ಇನ್ನು ಮುಂದೆ ಭಾರತದಲ್ಲಿಯೇ ಅವಕಾಶವನ್ನು ಮಾಡಿಕೊಟ್ಟಿದೆ ದಸಾಲ್ಟ್ ಏವಿಯೇಷನ್ ಸಂಸ್ಥೆ. ಇದೀಗ ರಫೇಲ್ ಯುದ್ಧ ವಿಮಾನವನ್ನು ಸಂಪೂರ್ಣವಾಗಿ ಫ್ರಾನ್ಸ್ನಿಂದಲೇ ಆಮದು ಮಾಡಿಕೊಳ್ಬೇಕು ಅನ್ನೋ
ಅನಿವಾರ್ಯತೆ ಇರೋದಿಲ್ಲ. ಅತ್ಯಂತ ಪ್ರಮುಖ ಬಿಡಿಭಾಗಗಳು, ಅದರಲ್ಲೂ ಆ ಯುದ್ಧ ವಿಮಾನದ ಮೇಲ್ಮೈ, ಅದರ ಬಾಡಿ ಕಂಪ್ಲೀಟ್ ಆಗಿ ಇನ್ಮೇಲಿಂದ ಭಾರತದಲ್ಲೇ ನಿರ್ಮಾಣ ಆಗುತ್ತೆ. ಆ ಜವಾಬ್ದಾರಿಯನ್ನ ಭಾರತದ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಸಂಸ್ಥೆ ತನ್ನ ಹೆಗಲಿಗೆ ವಹಿಸಿಕೊಂಡಿದೆ. ಭಾರಿ ಮೊತ್ತದ ಡೀಲ್ ಇದು. ಸುಮ್ಮನೆ ಫ್ರಾನ್ಸ್ನವರು ನೀವು ಮಾಡ್ಕೊಳ್ಳಿ ಅಂತ ಹೇಳಿ ಟೆಕ್ನಾಲಜಿಯನ್ನು ಕೊಟ್ಟಿದ್ದಲ್ಲ, ಒಪ್ಪಂದ ಆಗಿದೆ, ಟ್ರೇಡ್ ಅಗ್ರಿಮೆಂಟ್ಗಳಾಗಿದೆ ಈ ವಿಚಾರದಲ್ಲಿ, ಟೆಕ್ನಾಲಜಿ ಶೇರಿಂಗ್ ವಿಚಾರದಲ್ಲಿ. ಹೀಗಾಗಿ ಎಲ್ಲವೂ ಅಂದ್ಕೊಂಡಂತೆ ಆದರೆ 2028ರ ವೇಳೆಗೆ ಭಾರತದ ಹೈದರಾಬಾದ್ನಲ್ಲೇ ಈ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ನ ಒಂದು ಸಂಸ್ಥೆ ಈ ರಫೇಲ್ ಯುದ್ಧ ವಿಮಾನದ ಹೊರಭಾಗವನ್ನ ನಿರ್ಮಾಣ ಮಾಡೋ ಕಾರ್ಯವನ್ನ ಅತ್ಯಂತ ಯಶಸ್ವಿಯಾಗಿ ಪ್ರಾರಂಭ ಮಾಡುತ್ತೆ. ಹಾಗೆ ಟಾರ್ಗೆಟ್ ಇರೋದು 1 ತಿಂಗಳ ಅವಧಿಯಲ್ಲಿ ಕನಿಷ್ಠ 2 ರಫೇಲ್ ಯುದ್ಧ ವಿಮಾನದ ಈ ಫ್ಯೂಸಲೇಜ್ ಅನ್ನ ತಯಾರು ಮಾಡಬೇಕು ಹೈದರಾಬಾದ್ನಲ್ಲೇ ಅನ್ನೋ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ವೀಕ್ಷಕರೇ, ಪ್ರಪ್ರಥಮ ಬಾರಿಗೆ ಡೆಸಾಲ್ಟ್ ಏವಿಯೇಷನ್ ಸಂಸ್ಥೆ ಪ್ರಾರಂಭ ಆದಾಗಿನಿಂದ ಇದೇ ಮೊದಲ ಬಾರಿಗೆ ಫ್ರಾನ್ಸ್ ದೇಶದ ಹೊರಗೆ ರಫೇಲ್ ಯುದ್ಧ ವಿಮಾನದ ಈ ಫ್ಯೂಸಲೇಜ್ ತಯಾರು ಮಾಡಲಿಕ್ಕೆ ಅನುಮತಿಯನ್ನು ನೀಡಿದೆ ಸಂಸ್ಥೆ, ಅದರಲ್ಲೂ ಭಾರತದಲ್ಲಿ. ಇಡೀ ವಿಶ್ವದಲ್ಲಿ ಬೇರೆ ಯಾವುದೇ ದೇಶಗಳಿಗೆ ಈ ಅನುಮತಿಯನ್ನು ನೀಡಬಹುದಾಗಿತ್ತು, ಯಾವುದೇ ದೇಶದಲ್ಲಿರುವಂತಹ ಸಂಸ್ಥೆಗಳಿಗೆ ಅನುಮತಿಯನ್ನು ನೀಡಬಹುದಾಗಿತ್ತು. ಆದರೆ ಫ್ರಾನ್ಸ್ ನಿರ್ಧಾರ ಮಾಡಿರೋದು ಭಾರತದ ಸಂಸ್ಥೆಯ ಜೊತೆಗೆ ಈ ಟೆಕ್ನಾಲಜಿ ಶೇರಿಂಗ್ ಮಾಡಿಕೊಂಡು ಈ ರಫೇಲ್ ಯುದ್ಧ ವಿಮಾನದ ಬಿಡಿಭಾಗಗಳನ್ನು ತಯಾರು ಮಾಡುವ ಅವಕಾಶವನ್ನು ಕೊಡಲಿಕ್ಕೆ. ಅದು ಕೂಡ ಹೆಮ್ಮೆಯ ವಿಚಾರ. ಇನ್ನು ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ಈಗ ಆಲ್ರೆಡಿ 36 ಯುದ್ಧ ವಿಮಾನಗಳು ಭಾರತದ ವಾಯುಪಡೆಯ ಜೊತೆಯಲ್ಲಿದೆ. ಈ 36 ಯುದ್ಧ ವಿಮಾನಗಳನ್ನು 2 ಏರ್ಬೇಸ್ಗಳಲ್ಲಿ ಭಾರತ ನಿಯೋಜನೆ ಮಾಡಿದೆ. ಮೊದಲನೇದಾಗಿ ಅಂಬಾಲಾ, ಹರಿಯಾಣದಲ್ಲಿರ್ತಕ್ಕಂಥ ಏರ್ಬೇಸ್ ಇದು. ಪಾಕಿಸ್ತಾನದ ಕಡೆಯಿಂದ ಏನಾದರೂ ಆಕ್ರಮಣ ಆದರೆ ಅಂಬಾಲಾ ಏರ್ಬೇಸ್ನಲ್ಲಿ ಸಜ್ಜವಾಗಿರುವ ರಫೇಲ್ಗಳು ಯುದ್ಧಕ್ಕೆ ಸನ್ನದ್ಧವಾಗುತ್ತೆ. ಇದರ ಜೊತೆಗೆ ಹಾಸಿಮಾರಾ ಇದಿರ್ತಕ್ಕಂಥದ್ದು ವೆಸ್ಟ್ ಬೆಂಗಾಲ್ನಲ್ಲಿ. ಚೀನಾದ ಗಡಿಯನ್ನು ಗುರಿಯಾಗಿಸಿಕೊಂಡು ಈ ಏರ್ಬೇಸ್ನಲ್ಲಿ ರಫೇಲ್ ಯುದ್ಧ ವಿಮಾನಗಳನ್ನು ನಿಯೋಜನೆ ಮಾಡಲಾಗಿದೆ. ಅಲ್ಲಿಗೆ ಇರುವ 36 ಯುದ್ಧ ವಿಮಾನಗಳು ಕೂಡ ಒಂದು ಕಡೆ ಪಾಕಿಸ್ತಾನದ ಜೊತೆಗಿರುವ ಭಾರತದ ಗಡಿಯ ಸಂರಕ್ಷಣೆಯನ್ನು ಮಾಡಿದ್ರೆ, ಮತ್ತೊಂದು ಕಡೆ ಚೀನಾದ ಜೊತೆ ಇರುವ ಭಾರತದ ಗಡಿಯನ್ನು ಸಂರಕ್ಷಣೆ ಮಾಡೋ ರೀತಿಯಲ್ಲಿ ಬಹಳ ಸ್ಟ್ರಾಟಜಿಕ್ ಆಗಿ ನಿಯೋಜನೆ ಮಾಡಲಾಗಿದೆ. 36 ಹಾಗಾದರೆ ಇತ್ತೀಚೆಗೆ ಕೂಡ ಒಂದು ಡೀಲ್ ಆಯ್ತಲ್ಲ, ಅದರಲ್ಲಿ ಮತ್ತಷ್ಟು ರಫೇಲ್ಗಳನ್ನು ಖರೀದಿ ಮಾಡುವ ಒಪ್ಪಂದ ಆಗಿದೆಯಲ್ಲ ಅಂತ ಹೇಳಿ ನಿಮಗೆ ಅನುಮಾನ ಬರಬಹುದು. ಆದರೆ ಇದು ರಫೇಲ್ ಎಂ ಅಂದರೆ ರಫೇಲ್ ಮರೀನ್ ಯುದ್ಧ ವಿಮಾನಗಳು. ಈಗ 36 ಯುದ್ಧ ವಿಮಾನಗಳೇನು ಈ 2 ಏರ್ಬೇಸ್ನಲ್ಲಿದೆ, ಇದು ಪ್ರಮುಖವಾಗಿ ಲ್ಯಾಂಡ್ ಹಾಗೆ ಏರ್ನಲ್ಲಿ ನಡೆಯುವಂತಹ ಯುದ್ಧದಲ್ಲಿ ಅಥವಾ ಟಾರ್ಗೆಟ್ ಏನಿರುತ್ತೆ ಅದರಲ್ಲಿ ಉಪಯೋಗ ಆಗುವಂತಹ ಯುದ್ಧ ವಿಮಾನಗಳು. ಆದರೆ ಫ್ರಾನ್ಸ್ನ ಇದೇ ಡೆಸಾಲ್ಟ್ ಏವಿಯೇಷನ್ ಸಂಸ್ಥೆಯ ಜೊತೆಯಲ್ಲಿ ಮತ್ತಷ್ಟು 26 ರಫೇಲ್ ಮರೀನ್ ಯುದ್ಧ ವಿಮಾನಗಳ ಖರೀದಿಗೂ ಕೂಡ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಇದು ಪ್ರಮುಖವಾಗಿ ಯುದ್ಧ ನೌಕೆಗಳಲ್ಲಿ ಅಂದರೆ ಸಾಗರದಲ್ಲಿ ನಡೆಯುವ ಯುದ್ಧದ ಸಂದರ್ಭದಲ್ಲಿ ಬಳಕೆಯಾಗುವ ಸಲುವಾಗಿ ಖರೀದಿ ಮಾಡ್ತಾ ಇರುವ ಯುದ್ಧ ವಿಮಾನಗಳು ರಫೇಲ್ ಮರೇನ್. ಇದು ಕೂಡ 2028ರ ವೇಳೆಗೆ ಭಾರತವನ್ನು ತಲುಪುವ ನಿರೀಕ್ಷೆ ಇದೆ. ಫ್ರಾನ್ಸ್ನ ಡೆಸಾಲ್ಟ್ ಏವಿಯೇಷನ್ ಸಂಸ್ಥೆಯಿಂದ ಇದು ಸಿಕ್ಕಿದ್ದೇ ಆದಲ್ಲಿ 26 ರಫೇಲ್ ಎಂ ಯುದ್ಧ ವಿಮಾನಗಳು ಸಿಕ್ಕಿದ್ದೇ ಆದಲ್ಲಿ ಇದನ್ನು INS ವಿಕ್ರಾಂತ್ನಲ್ಲಿ ನಿಯೋಜನೆ ಮಾಡಲಿಕ್ಕೆ ಸಿದ್ಧವನ್ನು ಮಾಡಿಕೊಳ್ಳಲಾಗಿದೆ. ಇನ್ನು INS ವಿಕ್ರಾಂತ್ ಬಗ್ಗೆ ನಿಮಗೆ ಗೊತ್ತೇ ಇದೆ, ಅದೊಂದು ರೀತಿಯಲ್ಲಿ ಈ ಯುದ್ಧಗಳ ಭಾಷೆಯಲ್ಲಿ ಹೇಳೋದಾದರೆ ಅಥವಾ ಸೇನೆಯ ಭಾಷೆಯಲ್ಲಿ ಹೇಳೋದಾದರೆ ಮೂವಿಂಗ್ ವಾರ್ ಫೀಲ್ಡ್ ಅಂತ ಕರೀತಾರೆ. ಅದನ್ನು ಚಲಿಸುವ ಯುದ್ಧದ ಒಂದು ನೆಲೆ ಅಂತ ಹೇಳಿ ಅದನ್ನು ಕರೀತಾರೆ. ಯಾಕಂತಂದರೆ ಸಾಗರದಲ್ಲಿ ಭಾರತವನ್ನು ಡಿಫೆಂಡ್ ಮಾಡಿಕೊಂಡು INS ವಿಕ್ರಾಂತ್ ಇಳಿದಿದೆ ಅಂತ ಆದರೆ ಅದ್ರ ಮುಂದೆ ಶತ್ರುಪಾಳ್ಯದ ಎಂಥದ್ದೇ ಪ್ರಖರವಾದ ದಾಳಿ ಆದರೂ ಕೂಡ ಹೆಚ್ಚಿಗೆ ಸಮಯ ನಿಲ್ಲಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಹೇಳಿ ಅಷ್ಟು ಪ್ರಬಲವಾದ ಅಸ್ತ್ರ ಭಾರತದ ಬಳಿಯಲ್ಲಿರೋದು INS ವಿಕ್ರಾಂತ್. ಇದೇ INS ವಿಕ್ರಾಂತ್ನಲ್ಲಿ ಒಂದು ರನ್ವೇ ಕೂಡ ಇದೆ. ಆ ರನ್ವೇ ಮೂಲಕ ಶತ್ರು ರಾಷ್ಟ್ರವನ್ನು ಗುರಿಯಾಗಿಸಿಕೊಂಡು ಯುದ್ಧ ವಿಮಾನಗಳನ್ನು ನಾವು ಉಡಾಯಿಸಬಹುದಾಗಿದೆ. ಇದೇ INS ವಿಕ್ರಾಂತ್ನಲ್ಲಿ ಈ 26 ರಫೇಲ್ ಎಂ ಯುದ್ಧ ವಿಮಾನಗಳು ಕೂಡ ನಿಯೋಜನೆ ಆಗೋದಿದೆ. 36 ಆಲ್ರೆಡಿ ತರಿಸ್ಕೊಂಡಿದೆ, 26 ಇನ್ನೇನು ಬರುವ ಹಾದಿಯಲ್ಲಿದೆ. ಕೇವಲ ಇದಿಷ್ಟು ಮಾತ್ರವಲ್ಲ, ಎಲ್ಲವೂ ಅಂದ್ಕೊಂಡಂತಾದರೆ ಹೈದರಾಬಾದ್ನಲ್ಲಿ ತಲೆ ಎತ್ತಲಿರುವ ಟಾಟಾ ಸಂಸ್ಥೆಯ ಈ ರಫೇಲ್ ಯುದ್ಧ ವಿಮಾನದ ಬಿಡಿಭಾಗಗಳ ತಯಾರಿಕಾ ಈ ಸಂಸ್ಥೆ ಘಟಕ ತಯಾರಾಗಿ 2028ರ ವೇಳೆಗೆ ಗುರಿಯನ್ನು ತಲುಪಿದ್ರೆ ಫ್ರಾನ್ಸ್ನ ಮೇಲಿನ ಅವಲಂಬನೆ ಸ್ವಲ್ಪ ಕಡಿಮೆ ಆಗುತ್ತೆ. ರಫೇಲ್ ಯುದ್ಧ ವಿಮಾನದ ಅತ್ಯಂತ ಪ್ರಮುಖ ಬಿಡಿಭಾಗಗಳು ಭಾರತದಲ್ಲೇನೆ ತಯಾರಾಗೋ ಕಾಲ ಕೂಡ ಅತ್ಯಂತ ಸನ್ನಿಹಿತವಾಗಿದೆ. ಆತ್ಮನಿರ್ಭರತೆ ಬಹಳ ಮುಖ್ಯ. ಯಾಕೆ ಅನ್ನೋದು ಈಗ ಆಲ್ರೆಡಿ ಸಾಬೀತಾಗಿದೆ. ಬೇರೆ ದೇಶಗಳ ಜೊತೆಯಲ್ಲಿ ನಾವು ಎಷ್ಟು ಯುದ್ಧೋಪಕರಣಗಳಿಗೆ ಡಿಪೆಂಡ್ ಆಗಿರ್ತೀವಿ, ಆ ಸಂದರ್ಭದಲ್ಲಿ ಆಯಾ ದೇಶಗಳ
ಅನುಮತಿಯನ್ನ ಪಡ್ಕೊಂಡು ಅಥವಾ ಅವರ ಇಚ್ಛಾಶಕ್ತಿಗೆ ಅನುಗುಣವಾಗಿ ಆ ಯುದ್ಧೋಪಕರಣಗಳನ್ನ ಬಳಕೆ ಮಾಡುವ ಅನಿವಾರ್ಯತೆ ದೇಶದ ಮೇಲೆ ಬಂದ್ಬಿಡುತ್ತೆ. ಅದನ್ನ ತಪ್ಪಿಸಿಕೊಳ್ಳುವ ಸಲುವಾಗಿಯೇ ಇದೀಗ ಆತ್ಮನಿರ್ಭರ ಭಾರತದ ಕಾನ್ಸೆಪ್ಟ್ನ ಅಡಿಯಲ್ಲಿ ಹೆಚ್ಚೆಚ್ಚು ಯುದ್ಧೋಪಕರಣಗಳನ್ನ, ಅದರಲ್ಲೂ ಫೈಟರ್ ಜೆಟ್ಗಳನ್ನ, ಕ್ಷಿಪಣಿಗಳನ್ನ ಭಾರತದಲ್ಲೇ ತಯಾರು ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಭಾರತ ಸರ್ಕಾರ ಬಂದಿದೆ. ಅದರ ಭಾಗವಾಗಿ ಇದೀಗ ರಫೇಲ್ ಯುದ್ಧ ವಿಮಾನದ ಪ್ರಮುಖ ಬಿಡಿಭಾಗಗಳು ಕೂಡ ಭಾರತದಲ್ಲೇ ತಯಾರಾಗುವುದಿದೆ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಂಟೆಂಟ್ನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.